4 ರಾಜ್ಯಗಳಿಗೆ ಬೇಕಾಗಿದ್ದಂತ ನೊಟೋರಿಯಸ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ಲಾಕ್ ಮಾಡಲಾಗಿದೆ. ಜೀವ ಪಣಕ್ಕಿಟ್ಟು ಆರೋಪಿಯ ಎಡೆಬುರಿಯನ್ನ ಕಟ್ಟಿದ್ದಾರೆ ಪೊಲೀಸರು. 4 ರಾಜ್ಯಗಳಿಗೆ ಬೇಕಾಗಿತ್ತು, ಒಂದು ರಾಜ್ಯಕ್ಕೆ ಮಾತ್ರವಲ್ಲ 4 ರಾಜ್ಯಕ್ಕೆ ಬೇಕಾಗಿದ್ದಂತ ನೊಟೋರಿಯಸ್ ಕಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ. ಜೀವವನ್ನೇ ಪಣಕ್ಕಿಟ್ಟು ಆರೋಪಿಯ ಎಡೆಮುರಿ ಕಟ್ಟಿದ್ದಾರೆ ಜಿಗಣಿಯ ಪೊಲೀಸರು. ಕುಖ್ಯಾತ ಕಳ್ಳನ ಬಂಧನದ ರಣರೋಚಕವಾದಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕನಕಪುರದ ಮುಳ್ಳಲ್ಲಿ ನಿವಾಸಿಯಾಗಿರುವಂತದ್ದು 35 ವರ್ಷದ ಶಿವಕುಮಾರ್ ಬಂಧಿತ ಆರೋಪಿಯಾಗಿದ್ದಾರೆ. ಬಂಧಿತನಿಂದ 3 ಬೈಕ್ ಸೇರಿದಂತೆ 130 ಗ್ರಾಂ ಚಿನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಕೊಲೆ, ಸುಲಿಗೆ, ಬೈಕ್ ಕಳವು ಸೇರಿದಂತೆ 60 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರ್ತಾನೆ. 60 ಪ್ರಕರಣಗಳಲ್ಲಿ ಈತ ಬೇಕಾಗಿತ್ತು. ಅದರಲ್ಲೂ ಕೂಡ 4 ರಾಜ್ಯಗಳಿಗೆ ಬೇಕಾಗಿದ್ದಂತಹ ನಟೋರಿಯಸ್ ಕಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ, ಸುಲಿಗೆ ಅಂತೆ, ಬೈಕ್ ಕಳವು, ಹೀಗೆ ನಾನಾ ಪ್ರಕರಣಗಳಲ್ಲಿ ಈತ ಪಾಲ್ಗೊಂಡಿರ್ತಾನೆ. 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರ್ತಾನೆ. ನೋಡಿ, ಪೊಲೀಸರು ಅಟ್ಟಾಡಿಸ್ಕೊಂಡು ಹೋಗಿ ಸಿನಿಮಾದಲ್ಲಿ ಹೇಗೆ ಅಟ್ಟಾಡಿಸ್ಕೊಂಡು ಹೋಗಿ ಕಳ್ಳರನ್ನ ಅರೆಸ್ಟ್ ಮಾಡ್ಕೊಂಡು ಎತ್ತಾಕೊಂಡು ಬರ್ತಾರೋ ಅದೇ ರೀತಿಯಾಗಿ ನೋಡಿ ಓಡ್ತಾ ಇದ್ದಾರೆ. ಆರೋಪಿಗಳು ಓಡ್ತಾ ಇದ್ದಾರೆ, ಬಿಟ್ಟಿಲ್ಲ. ಪೊಲೀಸರು ಅಟ್ಟಾಡಿಸ್ಕೊಂಡು ಹೋಗಿ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕನಕಪುರದ ಮುಳ್ಳಹಳ್ಳಿ ನಿವಾಸಿಯಾಗಿರುವಂಥದ್ದು ಶಿವಕುಮಾರ್. ಈಗಾಗಲೇ ಗಮನಿಸ್ತಾ ಇದ್ದೀರಿ ಶಿವಕುಮಾರ್ ಏನಿದ್ದಾನೆ, 35 ವರ್ಷದ ಶಿವಕುಮಾರ್ ಏನಿದ್ದಾನೆ, ಈತ ಬಂಧಿತ ಆರೋಪಿಯಾಗಿದ್ದಾನೆ. ಬಂಧಿತನಿಂದ 3 ಬೈಕ್ ಸೇರಿದಂತೆ 130 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಿಗಣಿಯಲ್ಲಿ ಬೈಕ್ ಕಳವಾಗಿರುತ್ತೆ. ಬೈಕ್ ಕಳ್ಳತನ ಕೇಸ್ ಹಿಂದೆ ಬಿದ್ದಿರ್ತಾರೆ ಪೊಲೀಸರು ಕೂಡ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ರಾಘವೇಂದ್ರ, ಇದನ್ನ ಒಂದು ರೀತಿಯಾಗಿ ಸಿನಿಮಾ ಸ್ಟೈಲ್ನಲ್ಲೇ ಹಟ್ಟಾಡಿಸ್ಕೊಂಡು ಹೋಗಿರುವಂಥದ್ದು, ಹೇಗೆ ಹಿಡಿದ್ರು, ಹೇಗೆ ಮಾಹಿತಿ ಗೊತ್ತಾಯಿತು, ಜೊತೆಗೆ ಈತನ ವಿರುದ್ಧವಾಗಿ ಇರುವಂತಹ ಕೇಸ್ಗಳು ಎಷ್ಟು, ಯಾವೆಲ್ಲ ಪ್ರಕರಣದಲ್ಲಿ ಈತ ಪಾಲ್ಗೊಂಡಿರ್ತಾನೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮಾ, ಈ ಒಂದು ಆರೋಪಿ ಏನಿದ್ದಾನೆ ಈತ ಸುಮಾರು 4 ರಾಜ್ಯಗಳಿಗೆ ಬೇಕಾಗಿದ್ದಂತ ಅಂತಾರಾಜ್ಯ ಕಳ್ಳ ಅಂತಾನೆ ಹೇಳ್ಬೋದು. ಈತ ಒಂದು ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಸುಮಾರು 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದೆ. 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಒಂದು ಭಾಗಿಯಾಗಿದ್ದ. ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಜೊತೆಗೆ ಕರ್ನಾಟಕದ ಪೊಲೀಸರು ಕೂಡ ಇವರನ್ನ ಹುಡುಕಾಟವನ್ನು ನಡೆಸ್ತಾ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಜಿಗಣಿಯ ಸಮೀಪ ಒಂದು ಬೈಕ್ ಕಳ್ಳತನ ಆಗುತ್ತೆ. ಅದರ ಒಂದು CCTVಯನ್ನ ಪೊಲೀಸರು ಪರಿಶೀಲನೆ ಮಾಡಿದಾಗ ಶಿವಕುಮಾರ್ ಆರೋಪಿ ಅಂತ ಹೇಳಿ ತಿಳಿದು ಬರುತ್ತೆ. ಆದ್ರೆ ಶಿವಕುಮಾರ್ನನ್ನ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸನ ಪಡ್ತಾರೆ. ಆದ್ರೆ ಅವನ ಸುಳಿವು ಎಲ್ಲೂ ಕೂಡ ಸಿಗೋದಿಲ್ಲ. ಆದ್ರೆ ಒಂದು ಮಾಹಿತಿ ದೊರೆತಿರುತ್ತೆ. ಆರೋಪಿ ತನ್ನ ಅಕ್ಕನ ಮನೆಗೆ ಬಂದು ಹೋಗ್ತಿರ್ತಾನೆ. ಅವರ ಅಕ್ಕನ ಮನೆ ಬಂದು ಕೋಣನಕುಂಟೆ ಬಳಿ ಇದೆ ಅಂತೇಳಿ ಮಾಹಿತಿ ದೊರೆತಿರುತ್ತೆ. ಕೋಣನಕುಂಟೆ ಬಳಿ ಅಕ್ಕನ ಮನೆಗೆ ಬಂದ್ರು ಕೂಡ ಅವನು ಕ್ಷಣಗಳಲ್ಲಿ ಅಲ್ಲಿ ಬಂದು ಹಾಗೆ ಮಾಯವಾಗ್ತಿದ್ದ. ಆದ್ರೆ ಪೊಲೀಸರು ಅವ್ರನ್ನ ಹೇಗಾದ್ರೂ ಮಾಡಿ ಬಂಧನ ಮಾಡ್ಲೇಬೇಕು ಅಂತ ಹೇಳಿ ಬಾಡಿಗೆ ಮನೆಯನ್ನ ಪೊಲೀಸರು ಮಾಡಿಕೊಂಡು ಅಲ್ಲಿ ಕಾಯ್ತಾ ಇದ್ರು. ಆರೋಪಿ ಮೊನ್ನೆ 2 ದಿನದ ಹಿಂದೆ ಅಲ್ಲಿ ಸ್ಥಳಕ್ಕೆ ಬಂದು ಆಗಷ್ಟೇ ಬೈಕ್ ಅನ್ನು ಆಫ್ ಮಾಡಿದ. ಕೂಡಲೇ ಬಂದು ಪೊಲೀಸರು ಹಿಡಿಯಕ್ಕೆ ಪ್ರಯತ್ನ ಪಟ್ರು. ಆಗ್ಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅರಸಾಹಸವನ್ನೇ ಪಟ್ಟ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಪೊಲೀಸರು ಅವನ ಬೈಕ್ ಅನ್ನ ಬೀಳಿಸಿ ಜೊತೆಗೆ ಸಿನಿಮೀಯ ಸ್ಟೈಲ್ ನಲ್ಲಿ ಅವ್ರನ್ನ ಹಿಡಿದು ಈಗ ಏನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತದ್ದು. ನಿಜಕ್ಕೂ ಜಿಗಣಿ ಪೊಲೀಸರ ಈ ಒಂದು ಕೆಲಸಕ್ಕೆ ಎಲ್ಲೆಡೆ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳ್ಬೋದಾಗಿತ್ತು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.